ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ತುಂಬ ಟೇಸ್ಟಿಯಾಗಿ ತುಂಬಾ ಸಾಫ್ಟಿಯಾಗಿರುವಂಥ ಜಾಮೂನ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಜಾಮೂನ್ ಪುಡಿಯನ್ನು ಯೂಸ್ ಮಾಡ್ದೇನೆ, ಇನ್ಸ್ಟೆಂಟ್ ಜಾಮೂನ್ ಪೌಡರ್ನ ಯೂಸ್ ಮಾಡ್ದೇನೆ, ಮನೆಯಲ್ಲೇ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಇವತ್ತು ತುಂಬಾ ಸಾಫ್ಟ್ ಆಗಿರುವಂಥ ಜಾಮೂನ್ನ ಮಾಡೋಣ. ತುಂಬಾ ಇಷ್ಟ ಆಗುವಂಥ ತುಂಬಾ ಸಾಫ್ಟಿ ಜ್ಯೂಸಿಯಾಗಿರುವಂಥ ಗುಲಾಬ್ ಜಾಮೂನ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದರೆ ಬನ್ನಿ. ಅದಕ್ಕಿಂತ ಫಸ್ಟ್ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿಗಳನ್ನಾದರೂ ನೀವು ನೋಡ್ಬೋದು. ಹಾಗೆಯೇ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗಾದರೆ ತಡ ಮಾಡ್ತೀನಿ, ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಡಾಯಿ ತೊಗೊಳ್ಳಿ. ಅದಕ್ಕೆ ಸುಮಾರು 2 ಲೋಟ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆಗೆ ಒಂದು 4ರಿಂದ 5 ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಏಲಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ಮುಳುಗೋಷ್ಟು ನೀರನ್ನು ಹಾಕಿಬಿಟ್ಟು ಸಕ್ಕರೆ ಪಾಕನ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕನ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ನೀವು ಮಾಡ್ಕೋಬೇಕಾಗತ್ತೆ. ತುಂಬ ಪಾಕ ಬರುವ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದೆಡೆ ಪಾಕ ಬರ್ತಾ ಇದೆ ಅಂದಾಗ ನೀವು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ಆಗಾಗ ಈ ಥರ ಮಿಕ್ಸ್ ನೋಡ್ಕೋತಾ ಇರಬೇಕಾಗತ್ತೆ. ಚೆನ್ನಾಗಿ ಕುದೀತಾ ಇದೆ ಅಂದಾಗ ನೀವು ಬೇಕಿದ್ರೆ 1 ಸ್ಪೂನ್ ಆಗೋಷ್ಟು ಕೇಸರಿ ಇದ್ದರೆ ಹಾಕ್ಕೋಬೋದು. ಈ ಥರ ಕೈಯಲ್ಲಿ ಟಚ್ ಮಾಡಿದಾಗ ಒಂದೆಳೆ ಪಾಕದಾಗೆ ಅನ್ನಿಸ್ಬೇಕು. ಆದರೆ ಒಂದೆಳೆ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಅಂಟಾದರೂ ಕೂಡ ನಡೆಯುತ್ತೆ, ಅಥವಾ ಒಂದೆಳೆ ಪಾಕ ಬಂದ್ರೂ ನಡೆಯುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈಗ ಇದು ಪಾಕ ಬಂದಿದೆ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕದಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಜಾಲರ ಇರುತ್ತಲ್ವ, ಹಿಟ್ಟು ಕಳಿಸೋ ಜಾಲರನ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಮಾಮೂಲಿ ಮನೇಲಿ ಇರುತ್ತಲ್ಲ ಆ ಕಪ್ನ ತೊಗೊಳ್ಳಿ. ಹಾಕಿಬಿಟ್ಟು ಚೆನ್ನಾಗಿ ಜಾಲಿಸ್ಕೋಬೇಕು. ಅದರಲ್ಲಿ ಏನಾದರೂ ಹುಳ ಇದ್ದರೆ, ಗಂಟಿದ್ರೆ ಹೋಗೋ ಥರ. ಈಗ ಇದೇ ಜಾಲರಕ್ಕೆ 1 ಕಪ್ ಆಗೋಷ್ಟು ಹಾಲಿನ ಪುಡಿ ಕೂಡ ಹಾಕಿ ಜಾಲರಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಮೇಲಿರುವಂಥ ಹುರುಬ್ಲನ್ನು ಹಾಕೋಬಾರ್ದು. ಈಗ ಗೋಧಿ ಹಿಟ್ಟು ಮತ್ತು ಜಾಮೂನ್ ಪುಡಿ ರೆಡಿಯಾಗಿದೆ. ಇದಕ್ಕೆ ನಾನು ಮೊದಲೇ ಹೇಳಿದಾಗೆ 1 ಕಪ್ ಆಗೋಷ್ಟು ಹಾಲಿನ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿದ ನಂತರ ಮನೆಯಲ್ಲಿರುವಂಥ ಹಸುವಿನ ತುಪ್ಪ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಬೇಕಿಂಗ್ ಪೌಡರ್ ಇದ್ದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. ಅಂದರೆ ಸೋಡಾ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡೂ ಬೇರೆ ಫ್ರೆಂಡ್ಸ್. ಬೇಕಿಂಗ್ ಪೌಡರ್ ಅರ್ಧ ಸ್ಪೂನ್, ಹಾಗೆ ಬೇಕಿಂಗ್ ಸೋಡಾ ಕೂಡ ಅರ್ಧ ಸ್ಪೂನ್ ಹಾಕ್ಕೋಬೇಕಾಗತ್ತೆ. ಕುದಿಸಿ ಆರಿಸಿದಂಥ ಹಾಲನ್ನು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮಲ್ಲಿ ಹಾಲು ತುಂಬ ಇದೆ ಅನ್ನೋರು 1 ಕಪ್ ಆಗೋಷ್ಟು ಬೇಕಿದ್ದರೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಿಸ್ಕೋಬೋದು. ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಅನ್ನೋರು ನೀರನ್ನು ಹಾಕಿಬಿಟ್ಟು ಕಲಿಸ್ಕೋಬೋದು. ನಾನಿಲ್ಲಿ ಹಾಲನ್ನೇ ಹಾಕಿಬಿಟ್ಟು ಕಲಿಸ್ಕೋತಾ ಇದ್ದೀನಿ. ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಉಂಡೆ ಗಾತ್ರಕ್ಕೆ ಬರೋ ತನಕನೂ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಹಿಟ್ಟನ್ನು ಒಂದು ಉಂಡೆ ಥರ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ, ಒಂದು 10 ನಿಮಿಷದ ತನಕ. ನೋಡಿ, ನಾನು 10 ನಿಮಿಷದ ತನಕ ಪಕ್ಕಕ್ಕಿಟ್ಟಿದ್ದೆ. 10 ನಿಮಿಷ ಆಗಿದೆ. ಟೈಮ್ ಇರೋರು 1 ಅವರ್ ತನಕ ಬೇಕಿದ್ದರೂ ಎತ್ತಿಡ್ಬೋದು ಸೈಡಲ್ಲಿ.
ಈಗ ಈ ಥರ ಉಂಡೆನ ಮೊದಲೇ ರೆಡಿ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ, ಇದರಲ್ಲಿ ಪುಟ್ಟ ಪುಟ್ಟದಾಗಿ ಉಂಡೆಗಳನ್ನು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದರಲ್ಲಿ ನಾವು ಜಾಮೂನ್ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆಗಳನ್ನ ಮಾಡಿಕೊಂಡ್ರೆ ಆಯಿತು. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ತುಪ್ಪ ಸವರ್ಬಿಟ್ಟು ನಿಮ್ಗೆ ಯಾವ ಗಾತ್ರದಲ್ಲಿ ಜಾಮೂನ್ನ ಉಂಡೆಗಳು ಬೇಕು ಅಂತ ನೋಡಿಬಿಟ್ಟು ಆ ಗಾತ್ರದಲ್ಲಿ ನೀವು ಉಂಡೆಗಳನ್ನ ಮಾಡಿಕೊಂಡ್ರೆ ಆಯಿತು. ನಾನು ತುಪ್ಪ ಹಚ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಕೈಗೆ ತುಪ್ಪ ಹಚ್ಕೋಬೇಕು. ನಂತರ ಹಿಟ್ಟನ್ನು ತಗೊಂಡು ಈ ಥರ ಕೈಯಲ್ಲಿ ಸ್ವಲ್ಪ ನಾದ್ಕೋತಾ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಈ ಥರ ತುಪ್ಪನ ಹಚ್ಕೊಂಡು ನಾದ್ಕೋತಾ ಉಂಡೆನ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ, ಜೊತೆಗೆ ಉಂಡೆ ಕೂಡ ತುಂಬಾ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ. ಈ ಥರ ಎಲ್ಲ ಉಂಡೆಗಳನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾನು ಮತ್ತೊಂದಿಷ್ಟು ಉಂಡೆಗಳನ್ನ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ನಲ್ಲಿ ಮಾಡ್ಕೊಂಡ್ರಾಯ್ತು. ಹಿಟ್ಟನ್ನು ತಗೋಬೇಕು, ಕೈಗೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಕೈಯಲ್ಲಿ ಹಿಟ್ಟನ್ನು ಈ ಥರ ನಾದ್ಕೊಂಡು ರೋಲ್ ಮಾಡಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಎಲ್ಲ ಉಂಡೆಗಳನ್ನ ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡಿದ ನಂತರ 10 ನಿಮಿಷ ಟೈಮ್ ಬಿಡಿ. ಸಾಧ್ಯ ಆದರೆ ಅರ್ಧ ಗಂಟೆ ಬಿಟ್ಟರು ಕೂಡ ನಡೆಯುತ್ತೆ. ಉಂಡೆ ಚೆನ್ನಾಗಿ ಉಬ್ಬುತ್ತೆ. ಈ ಥರ ದೂರನೇ ಇಡಬೇಕು, ಯಾಕೆ ಅಂದರೆ ಉಂಡೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ನೀವೊಂದು ಅರ್ಧ ಗಂಟೆ ಟೈಮ್ ಇಟ್ಟು ಬಿಟ್ಟರೆ ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡ್ರು ಕೂಡ ಎಷ್ಟು ದೊಡ್ಡದಾಗಿ ಉಬ್ಬಿ ಬರ್ತವೆ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ನೀವು ಫ್ರೈ ಮಾಡುವಾಗ ಕಷ್ಟ ಆಗುತ್ತೆ. ಈಗ ಇನ್ನೊಂದು ಬಾಣಲಿ ತಗೊಳ್ಳಿ. ಅದಕ್ಕೆ ಸುಮಾರು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಜಾಮೂನ್ ಉಂಡೆಗಳನ್ನು ಕರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಸರಿಯಾಗಿ ಬಿಸಿಯಾದ ನಂತರ ನಾವು ಮಾಡಿಟ್ಕೊಂಡಿರೋಂಥ ಜಾಮೂನ್ನ ಉಂಡೆಗಳನ್ನ ಒಂದೊಂದಾಗಿ ಹಾಕ್ಕೋಬೇಕು. ನೋಡಿ, ಈ ಥರ ಒಂದೊಂದಾಗಿ ಹಾಕ್ಕೊಳ್ಳಿ. ಎಷ್ಟು ಫ್ರೈ ಆಗೋದಕ್ಕೆ ಹಿಡಿತವೆ ಅಂತ ನೋಡಿಬಿಟ್ಟು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಡಿ. ನೀವು ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಬೇಯೋದಿಲ್ಲ, ಹೊರಗಡೆಯಿಂದ ಮಾತ್ರ ಕಲರ್ ಬರುತ್ತೆ. ನೀವು ಈ ಥರ ಚಾಕು ಅಥವಾ ಒಂದು ಕಡ್ಡಿ ಸಹಾಯದಿಂದ ಈ ಥರ ಜಾಮೂನ್ನ ತಿರುವು ಹಾಕ್ಕೋಬೇಕಾಗತ್ತೆ. ಸೌಟಿಂದ ಹಾಕೋದ್ರಿಂದ ಉಂಡೆಗಳು ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚಾಕು ಅಥವಾ ಕಡ್ಡಿ ಥರದ ವಸ್ತುನ ಬಳಸಿಬಿಟ್ಟು ನೀವು ಈ ಥರ ತಿರುವು ಹಾಕ್ಕೋಬೇಕಾಗತ್ತೆ. ಅದಾದ ನಂತರ ಫ್ರೈನ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರನೇ ಮಾಡ್ಕೊಳ್ಳಿ. ನೀವು ಜಸ್ಟ್ ಚಾಕುನ ಈ ಥರ ತಿರುಗಿಸ್ತಾ ಇದ್ದರೆ ಸಾಕು. ಎಣ್ಣೆಲಿ ಉಂಡೆ ಪೂರ್ತಿಯಾಗಿ ಎಲ್ಲ ಕಡೆ ಒಂದೇ ಥರ ಫ್ರೈ ಆಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಎಲ್ಲ ಕಡೆ ಒಂದೇ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಬ್ರೌನ್ ಕಲರ್ ಆಗೋ ತನಕನೂ ಚೆನ್ನಾಗಿ ಈ ಥರ ತಿರುಗಿಸ್ಕೊತ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಒಂದೇ ಥರ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಟೈಮ್ ಹಿಡಿಬೋದು. ಅಲ್ಲಿವರೆಗೂ ಚೆನ್ನಾಗಿ ಥರ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಎಲ್ಲ ಕಡೆ ಒಂದೇ ಥರ ಫ್ರೈ ಆಗಿದ್ದಾವೆ. ಈಗ ಇದನ್ನು ಜಾಲರದಿಂದ ಪೂರ್ತಿಯಾಗಿ ತಕ್ಕೋಬೇಕಾಗತ್ತೆ. ಸೌಟ್ನಲ್ಲಿ ಈ ಥರ ತಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರೋಂಥ ಕಲರ್ ಬಂದಿದ್ದಾವೆ ಅಂತ. ಯಾರಾದರೂ ಹೇಳ್ತಾರಾ ಇದನ್ನು ಜಾಮೂನ್ ಪುಡಿ ಬಳಸ್ತೇನೆ ಬರೀ ಗೋಧಿ ಹಿಟ್ಟು ಹಾಲಿನ ಪುಡಿಯಿಂದ ಮಾಡಿರೋದು ಅಂತ? ಚಾನ್ಸೇ ಇಲ್ಲ. ತುಂಬಾ ಸಾಫ್ಟ್ ಆಗಿರೋಂಥ ಜಾಮೂನ್ ಇಲ್ಲಿ ಫ್ರೈ ಆಗಿದ್ದಾವೆ. ನೋಡಿ, ಇನ್ನೊಂದು ಸಲ ಕೂಡ ನಾನು ಯಾವ ಥರ ಚಾಕು ಇಂದ ಫ್ರೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ರೋಲ್ ಮಾಡಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ನೀವು ಇದನ್ನು ತಕ್ಕೊಂಡ್ರೆ ಆಯಿತು. ಈಗ
ಇನ್ನೊಂದು ಬ್ಯಾಚನ್ನು ಕೂಡ ನಾನು ಫ್ರೈ ಮಾಡಿ ತಕ್ಕೋತಾ ಇದ್ದೀನಿ. ಪರ್ಫೆಕ್ಟ್, ಎಷ್ಟು ಚೆನ್ನಾಗಾಗಿದ್ದಾವೆ ಮತ್ತು ಎಣ್ಣೆ ಕೂಡ ಕುಡ್ದಿಲ್ಲ. ಇವು ಎಣ್ಣೆ ಕೂಡ ತುಂಬ ಕಡಿಮೆ ಕುಡ್ದಿರೋದು, ಜೊತೆಗೆ ತುಂಬಾ ಚೆನ್ನಾಗಿ ಫ್ರೈ ಕೂಡ ಆಗಿದ್ದಾವೆ. ಇದನ್ನು ಒಂದು 5 ನಿಮಿಷ ಹೀಗೇ ಬಿಡಿ. ಎಣ್ಣೆಯಿಂದ ಕರೆದ ತಕ್ಷಣ ಹಾಕಬೇಡಿ. ಒಂದು ವೇಳೆ ಏನಾದರೂ ಆಯಿಲ್ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಆಯಿಲ್ ಪೂರ್ತಿಯಾಗಿ ಕೆಳಗೆ ಇಳಿದು ಹೋಗುತ್ತೆ. ಅದಾದ ನಂತರ ಸಕ್ಕರೆ ಪಾಕನ ಬಿಸಿ ಮಾಡೋಕೆ ಇಟ್ಕೊಳ್ಳಿ. ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಬಿಟ್ಟು ಈ ಉಂಡೆಗಳನ್ನು ನಾವು ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಈ ಉಂಡೆಗಳನ್ನು ಹಾಕ್ಕೋತಾ ಇದ್ದೀನಿ. ಜಾಮೂನ್ ಉಂಡೆಗಳು ಫ್ರೈ ಆಗಿರೋವಂಥದ್ದನ್ನ ಹಾಕ್ಕೋತಾ ಇದ್ದೀನಿ. ಅಷ್ಟು ಉಂಡೆಗಳನ್ನು ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ಉಂಡೆಗಳನ್ನು ಹಾಕ್ಕೊಂಡಿದ್ದೀನಿ. ಇವನ್ನು ಜಸ್ಟ್ ಒಂದು ಕುದಿ ಬರೋ ತನಕ ಬಿಟ್ಬಿಡಿ. ಒಂದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಮಿನಿಮಮ್ ಅಂದರೂ ಒಂದು 3 ಗಂಟೆ ಇದನ್ನು ಹೀಗೇ ಬಿಟ್ಬಿಡಿ. ಆಗ ಇವು ಸಾಫ್ಟಾಗಿ ಜಾಮೂನ್ನ ಪಾಕ ಪೂರ್ತಿಯಾಗಿ ಹೇಳ್ಕೊಂಡು ತುಂಬಾ ಸಾಫ್ಟಾಗಿರೋ ಜ್ಯೂಸಿಯಾಗಿರೋ ಗೋಧಿ ಹಿಟ್ಟಿನ ಜಾಮೂನ್ ರೆಡಿಯಾಗಿರ್ತವೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ನಮಸ್ಕಾರ.